ಸ್ನೇಹಿತರೆ, ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ಇಡೀ ವಿಶ್ವವೇ ಭಾರತದ ಒಂದು ನಗರದತ್ತ ನೋಡ್ತಿತ್ತು. ಅಲ್ಲಿನ ರಸ್ತೆಗಳಲ್ಲಿ ವಜ್ರ ವೈಡೂರ್ಯಗಳನ್ನು ಅಕ್ಕಿ ಬೇಳೆಯಂತೆ ಅಳೆದು ಮಾರ್ತಿದ್ರು. ಇವತ್ತು ನಾವು ಪಾಳು ಬಿದ್ದ ನಗರ ಅಂತ ಕರೆಯೋ ಹಂಪಿ ಒಂದು ಕಾಲದಲ್ಲಿ ರೋಮ್ ನಗರಕ್ಕಿಂತಲೂ ಶ್ರೀಮಂತವಾಗಿತ್ತು. ಅಷ್ಟೊಂದು ವೈಭವವಿದ್ದ ಸಾಮ್ರಾಜ್ಯ ಕೇವಲ ಒಂದೇ ಒಂದು ಯುದ್ಧದಲ್ಲಿ ನಾಶವಾಗಿದ್ದು ಹೇಗೆ? ನಮಸ್ಕಾರ, ನಾನು ಕಿರಣ್ ಟಾಕ್ಸ್ಗೆ ಸ್ವಾಗತ. ಕ್ರಿಸ್ತಶಕ 1336ರಲ್ಲಿ ಅಕ್ಕ ಮತ್ತು ಬುಕ್ಕ ಎಂಬ ಇಬ್ಬರು ಸಹೋದರರು ತುಂಗಭದ್ರಾ ನದಿಯ ದಡದಲ್ಲಿ ಈ ಸಾಮ್ರಾಜ್ಯವನ್ನು ಕಟ್ಟಿದರು. ವಿದ್ಯಾರಣ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಬೆಳೆದ ಈ ಸಾಮ್ರಾಜ್ಯ ದಕ್ಷಿಣ ಭಾರತವನ್ನು ಪರಕೀಯರ ಆಕ್ರಮಣದಿಂದ ರಕ್ಷಿಸಿತು. ಕೃಷ್ಣದೇವರಾಯನ ಕಾಲಕ್ಕಂತೂ ವಿಜಯನಗರದ ಕೀರ್ತಿ ಜಗತ್ತಿನಾದ್ಯಂತ ಹರಡಿತ್ತು. ಹಂಪಿಯ ವಾಸ್ತುಶಿಲ್ಪದ ಬಗ್ಗೆ ಹೇಳಲೇಬೇಕು. ಅಲ್ಲಿನ ವಿಜಯ ವಿಠಲ ದೇವಸ್ಥಾನದ ಕಲ್ಲಿನ ಕಂಬಗಳನ್ನು ತಟ್ಟಿದರೆ ಇಂದಿಗೂ ಸಪ್ತಸ್ವರಗಳು ಕೇಳಿಸುತ್ತವೆ. ಅಂದಿನ ಕಾಲದ ಇಂಜಿನಿಯರಿಂಗ್ ಅದೆಷ್ಟು ಮುಂದುವರೆದಿತ್ತು ಅಂದರೆ, ಇಡೀ ನಗರಕ್ಕೆ ನೀರು ಸರಬರಾಜು ಮಾಡಲು ಕಲ್ಲಿನ ಕಾಲುವೆಯನ್ನೇ ನಿರ್ಮಿಸಿದ್ರು. ಆದರೆ 1565ರ ಜನವರಿ 23ರಂದು ನಡೆದ ತಾಳಿಕೋಟೆ ಯುದ್ಧ ಎಲ್ಲವನ್ನೂ ಬದಲಿಸಿತು. ದಕ್ಷಿಣದ ಸುಲ್ತಾನರೆಲ್ಲರೂ ಒಂದಾಗಿ ವಿಜಯನಗರದ ಮೇಲೆ ದಾಳಿ ಮಾಡಿದರು. ನಂಬಿಕಸ್ಥ ಸೇನಾಪತಿಗಳೇ ದ್ರೋಹ ಮಾಡಿದ್ದರಿಂದ ವಿಜಯನಗರ ಸೋಲಬೇಕಾಯಿತು. ಯುದ್ಧ ಗೆದ್ದ ನಂತರ ಶತ್ರು ಸೈನಿಕರು ಬರೋಬ್ಬರಿ 6 ತಿಂಗಳುಗಳ ಕಾಲ ಹಂಪಿಯನ್ನು ಲೂಟಿ ಮಾಡಿದರು, ಬೆಂಕಿ ಹಚ್ಚಿದರು. ಆ ವೈಭವದ ನಗರ ಸುಟ್ಟು ಬೂದಿಯಾಯಿತು. ಇವತ್ತು ಹಂಪಿ ಕೇವಲ ಕಲ್ಲುಗಳ ರಾಶಿಯಲ್ಲ, ಅದು ಕನ್ನಡಿಗರ ಹೆಮ್ಮೆ ಮತ್ತು ಇತಿಹಾಸದ ಪಾಠ. ಮುಂದಿನ ಬಾರಿ ನೀವು ಹಂಪಿಗೆ ಹೋದಾಗ ಅಲ್ಲಿನ ಕಲ್ಲುಗಳನ್ನು ಗಮನಿಸಿ ನೋಡಿ, ಅವು ಇಂದಿಗೂ ಇತಿಹಾಸದ ಕತೆ ಹೇಳುತ್ತಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಇತಿಹಾಸದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಯಲು ಕಿರಣ್ ಟಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.